ನಮಸ್ಕಾರ ಗುರುವೆ, ನಾನು ನಿಮ್ಮ ರಕ್ಷಿತ್. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ಪ್ರತಿ ತಿಂಗಳು ಕನ್ನಡದಲ್ಲಿ ಟೈಪಿಂಗ್ ಮಾಡಿಕೊಂಡು 50,000 ರೂಪಾಯಿಂದ 1,00,000 ರೂಪಾಯಿ ಹಣ ಮಾಡೋದಕ್ಕೆ ಅಂತ ಹೇಳ್ಕೊಡ್ತೀನಿ. ಅದು ಕೂಡ ಮನೇಲೇ ಕೂತ್ಕೊಂಡು. ಎಷ್ಟೋ ಜನಕ್ಕೆ ಬ್ಲಾಗಿಂಗ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಬ್ಲಾಗಿಂಗ್ ಅಂದರೆ ಏನು ಅಂತ ನಾನು ಫಸ್ಟು ಕ್ಲಿಯರ್ ಮಾಡ್ತೀನಿ. ಬ್ಲಾಗಿಂಗ್ ಅಂತಂದರೆ ಕನ್ನಡದಲ್ಲಿ ನೀವು ಆರ್ಟಿಕಲ್ಸ್ ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮೊಬೈಲ್ ಫೋನ್ನಲ್ಲಿರುವಂಥ ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡಿ ಕೆಳಗೆ ಸ್ಕ್ರೋಲ್ನ ಮಾಡ್ಕೊಂಡು ಬಂದ್ರಿ ಅಂದರೆ ತುಂಬಾ ಕನ್ನಡದಲ್ಲಿ ಆರ್ಟಿಕಲ್ಸ್ ಬರುತ್ತೆ. ಇದನ್ನೇ ಬ್ಲಾಗಿಂಗ್ ಅನ್ನೋದು. ನಾವು ನಿಮ್ಮಲ್ಲಿ ಎಷ್ಟೋ ಜನ ಅನ್ಕೊಂಡಿರ್ತೀರಿ ಇದನ್ನು ಗೂಗಲ್ ಬರೆಯುತ್ತೆ ಅಂತ. ಇದನ್ನು ಖಂಡಿತ ಗೂಗಲ್ ಬರೆಯೋದಿಲ್ಲ. ಬ್ಲಾಗಿಂಗ್ ಬಗ್ಗೆ ಗೊತ್ತಿರೋರು ಅವ್ರದ್ದೇ ವೆಬ್ಸೈಟ್ನ ಕ್ರಿಯೇಟ್ ಮಾಡಿಕೊಂಡು ಪ್ರತಿದಿನ ಕೂಡ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬೇಕಾದರೂ ಆರ್ಟಿಕಲ್ಸ್ ಬರೀತಾರೆ. ಅದು ಟ್ರೆಂಡಿಂಗ್ ನ್ಯೂಸ್ ಬಗ್ಗೆ ಆಗಿರ್ಬೋದು, ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಜಾಬ್ ಬಗ್ಗೆ ಆಗಿರ್ಬೋದು, ಯಾವುದೇ ಇನ್ಫಾರ್ಮೇಷನ್ಗೂ ಜನಕ್ಕೆ ಏನೆಲ್ಲ ವಿಷಯಗಳು ಅವಶ್ಯಕತೆ ಇದೆ ಆ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೂಡ ಡೈಲಿ ಆರ್ಟಿಕಲ್ಸ್ ಬರೀತಾರೆ. ಈ ಆರ್ಟಿಕಲ್ಸ್ಗಳು ಗೂಗಲ್ನಲ್ಲಿ ಅಪಿಯರ್ ಆಗುತ್ತೆ. ಇದರಿಂದ ಯಾರೇ ಬಂದ್ಬಿಟ್ಟು ಆರ್ಟಿಕಲ್ನ ಕ್ಲಿಕ್ ಮಾಡಿಕೊಂಡು ರೀಡ್ ಮಾಡಿದ್ರು ಅಂತಂದರೆ ಆ ಬ್ಲಾಗರ್ಗೆ ದುಡ್ಡು ಹೋಗುತ್ತೆ. ಸೇಮ್ ಟು ಸೇಮ್ ನೀವು ಕೂಡ ನಿಮ್ಮದೇ ವೆಬ್ಸೈಟ್ನ ಕ್ರಿಯೇಟ್ ಮಾಡಿಕೊಂಡು ಕನ್ನಡದಲ್ಲಿ ಆರ್ಟಿಕಲ್ಸ್ನ ಬರೆದು ಪಬ್ಲಿಷ್ ಮಾಡಿದ್ರೆ ನಿಮ್ಮ ಆರ್ಟಿಕಲ್ ಕೂಡ ಗೂಗಲ್ನಲ್ಲಿ ಅಪಿಯರ್ ಆಗುತ್ತೆ. ನಿಮಗೂ ಕೂಡ ಬ್ಲಾಗಿಂಗ್ ಮೂಲಕ ದುಡ್ಡು ಬರೋಕ್ಕೆ ಶುರುವಾಗುತ್ತೆ. ನಾನು ಕೂಡ ಸೇಮ್ ಟು ಸೇಮ್ ಬ್ಲಾಗಿಂಗ್ ಮಾಡಿಕೊಂಡು ಪ್ರತಿ ತಿಂಗಳು ಕೂಡ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದೀನಿ. ಇವಾಗ ನಿಮಗೆ ಡೌಟ್ ಬಂದಿರ್ಬೋದು, ಬ್ಲಾಗಿಂಗಲ್ಲಿ ಆರ್ಟಿಕಲ್ಸ್ ಬರೆದ್ರೆ ನನಗೆ ಹೆಂಗ್ ಗುರು ದುಡ್ಡು ಸಿಗುತ್ತೆ ಅಂತ. ನೋಡಿ, ಬ್ಲಾಗಿಂಗು ಸೇಮ್ ಟು ಸೇಮ್ ಯೂಟ್ಯೂಬ್ ಥರನೇ ವರ್ಕ್ ಆಗುತ್ತೆ, ಆಯ್ತಾ. ಫಾರ್ ಎಕ್ಸಾಂಪಲ್, ನೀವು ಯೂಟ್ಯೂಬ್ನಲ್ಲಿ ಯಾವುದೇ ವಿಡಿಯೋ ನೋಡುವಾಗ ಮಧ್ಯದಲ್ಲಿ ಮತ್ತು ಸ್ಟಾರ್ಟಿಂಗಲ್ಲಿ ಆ್ಯಡ್ಸ್ ಬರುತ್ತೆ. ಈ ಆ್ಯಡ್ಸಿಂದನೇ ಯಾರು ಕ್ರಿಯೇಟ್ ಮಾಡಿರ್ತಾನೆ ವಿಡಿಯೋನ ಕ್ರಿಯೇಟರು ಅವನಿಗೆ ದುಡ್ಡು ಹೋಗುತ್ತೆ. ಸೇಮ್ ಟು ಸೇಮ್ ಬ್ಲಾಗಿಂಗಲ್ಲೂ ಕೂಡ ಆ್ಯಡ್ಸ್ ಬರುತ್ತೆ. ನೀವು ಆರ್ಟಿಕಲ್ಸ್ ಓದುವಾಗ ಕೆಳಗಡೆ ನೋಡ್ಬೋದು ಆ್ಯಡ್ಸ್ ಅಂತ ಬರ್ತಿರುತ್ತಲ್ಲಿ. ಈ ಒಂದು ಆ್ಯಡ್ಸಿಂದನೇ ಆ ಬ್ಲಾಗಿಂಗ್ ಕ್ರಿಯೇಟ್ ಮಾಡಿರುವಂಥ ಬ್ಲಾಗರಿಗೆ ದುಡ್ಡು ಹೋಗುತ್ತೆ. ಸೇಮ್ ಟು ಸೇಮ್ ಗುರು, ನೀವು ಕೂಡ ಬ್ಲಾಗಿಂಗಲ್ಲಿ ಆರ್ಟಿಕಲ್ಸ್ನ ಬರೆದು ಪಬ್ಲಿಷ್ ಮಾಡಿದ್ರೆ ಅಪ್ರೂವಲ್ ಸಿಗುತ್ತೆ ನಿಮ್ಮ ವೆಬ್ಸೈಟ್ಗೆ. ನಿಮ್ಮ ವೆಬ್ಸೈಟಲ್ಲೂ ಕೂಡ ಆ್ಯಡ್ಸು ಡಿಸ್ಪ್ಲೇ ಆಗೋದಕ್ಕೆ ಶುರುವಾಗುತ್ತೆ. ನಿಮಗೂ ಕೂಡ ಬ್ಲಾಗಿಂಗಲ್ಲಿ ಹಣ ಬರೋಕ್ಕೆ ಶುರುವಾಗುತ್ತೆ. ಇಷ್ಟೇ ಬ್ಲಾಗಿಂಗು. ಜೊತೆಗೆ ನಾನು ಇವಾಗ ಬ್ಲಾಗಿಂಗಲ್ಲಿ ಕನ್ನಡದಲ್ಲಿ ಟೈಪಿಂಗ್ ಮಾಡಿಕೊಂಡೆ ನಾನು ಕೂಡ ಪ್ರತಿ ತಿಂಗಳು ಎಷ್ಟೆಲ್ಲ ದುಡ್ಡು ಮಾಡ್ತಾ ಇದ್ದೀನಿ ಅಂತ ಲೈವಲ್ಲಿ ತೋರಿಸ್ತೀನಿ. ಸೀರಿಯಸ್ ಆಗಿ ಹೇಳ್ತೀನಿ, ಪ್ರೂಫ್ನ ನೋಡಿದ್ರಿ ಅಂತಂದರೆ ಶಾಕ್ ಆಗಿಬಿಡ್ತೀರಾ. ಅಷ್ಟೊಂದು ಅರ್ನಿಂಗ್ ಇದೆ ಬ್ಲಾಗಿಂಗಲ್ಲಿ. ನಾನು ಸಿಂಪಲಾಗಿ ಇವಾಗ ನಿಮ್ಮ ಮುಂದೆ ಲೈವಲ್ಲಿ ಪ್ರೂಫನ್ನು ತೋರಿಸ್ತೀನಿ. ನೋಡಿ, ಪಕ್ಕದಲ್ಲಿ ಪ್ರೂಫ್ ಆಗ್ತಾ ಇದ್ದೀನಿ. ನಾನು ಸಿಂಪಲಾಗಿ ಗೂಗಲ್ ಓಪನ್ ಮಾಡ್ಕೋತೀನಿ, ಆ್ಯಡ್ಸೆನ್ಸ್ ಅಂತ ಸರ್ಚ್ ಮಾಡ್ಕೋತೀನಿ. ಬಿಕಾಸ್ ಆಫ್ ನಮಗೆ ಏನೇ ಪೇಮೆಂಟ್ ಆದರೂ ಕೂಡ ಆ್ಯಡ್ಸೆನ್ಸ್ ಮೂಲಕನೇ ಆಗೋದು. ಯೂಟ್ಯೂಬರ್ಸ್ಗೂ ಕೂಡ ಪೇಮೆಂಟು ಆ್ಯಡ್ಸೆನ್ಸ್ ಮೂಲಕನೇ ಆಗುತ್ತೆ. ಬ್ಲಾಗರ್ಸ್ಗೂ ಕೂಡ ಪೇಮೆಂಟು ಆ್ಯಡ್ಸೆನ್ಸ್ ಮೂಲಕನೇ ಆಗುತ್ತೆ. ಸಿಂಪಲಾಗಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ ಇವಾಗ ನೋಡಿ, ನನ್ನ ಆ್ಯಡ್ಸೆನ್ಸ್ ಅಕೌಂಟು ಸೈನ್ ಇನ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಲಾಸ್ಟು 7 ಡೇಸಲ್ಲಿ ಎಷ್ಟು ಅರ್ನಿಂಗ್ ಆಗಿದೆ, ದಿಸ್ ಮಂತಲ್ಲಿ ಎಷ್ಟು ಅರ್ನಿಂಗ್ ಆಗಿದೆ ಅಂತ. ನಾನು ಇನ್ನೂ ಬ್ರೀಫಾಗಿ ತೋರಿಸ್ತೀನಿ ನಿಮಗೆ. ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ವ್ಯೂ ರಿಪೋರ್ಟ್ನ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಪ್ರತಿದಿನ ಕೂಡ ಬ್ಲಾಗಿಂಗಲ್ಲಿ ನನಗೆ ಎಷ್ಟು ದುಡ್ಡು ಬರ್ತಾ ಇದೆ ಅಂತ ಲೈವಲ್ಲಿ ನೋಡಿ. ನೀವು ಕೆಳಗೆ ಸ್ಕ್ರಾಲ್ ಮಾಡ್ತೀನಿ ನೋಡಿ, ಇಲ್ಲಿ ನನಗೆ ಟೈಮ್ ರೇಂಜ್ ಅಂತ ಇದೆ. ಇಲ್ಲಿ ನಾನು ಏನು ಮಾಡ್ತೀನಿ, ಲಾಸ್ಟು 30 ಡೇಸಿಂದ ಹಾಕೋತೀನಿ. 30 ಡೇಸ್ ಅಂತಂದರೆ 30 ದಿನದ ಅರ್ನಿಂಗ್ಸ್ ಬರುತ್ತೆ ನನಗೆ. ನೋಡಿ ಗುರು, ಇದು ನನ್ನ 30 ದಿನದ ಅರ್ನಿಂಗ್ಸ್ ಆಯಿತಾ. ನೋಡಿ, ಡಿಸೆಂಬರ್ 29ನೇ ತಾರೀಕಿಂದ ನನಗೆ ಅರ್ನಿಂಗ್ ಶೋ ಆಗ್ತಾ ಇದೆ. ಇಲ್ಲಿ ಡಿಸೆಂಬರ್ 29ಕ್ಕೆ ನನಗೆ ಒಂದೇ ದಿನಕ್ಕೆ $113 ಆಗಿದೆ. ಡಿಸೆಂಬರ್ 30ಕ್ಕೆ 211, ಡಿಸೆಂಬರ್ 31ಕ್ಕೆ 276, ಜನವರಿ 1ನೇ ತಾರೀಕು $281. ಡಾಲರ್ ಆಯ್ತಾ, ಇದು ರುಪೀಸಲ್ಲ. ಇದು $281 ಅಂತಲ್ಲ. $1 ಅಂತಂದರೆ ನಮ್ಮ ಇಂಡಿಯನ್ ರುಪೀಸ್ನಲ್ಲಿ $91 ಇದೆ ಇವಾಗ. ಫಾರ್ ಎಕ್ಸಾಂಪಲ್ ನೋಡಿ, ನನಗೆ ಜನವರಿ 1ನೇ ತಾರೀಕು ಎಷ್ಟು ಬಂದಿದೆ, $281 ಆಗಿದೆ. ಕನ್ವರ್ಟ್ ಮಾಡೋಣ ಇದನ್ನು. ಸೊ ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೋತೀನಿ ನಾನು. ಸೊ $281 ಆಗಿದೆ ನನಗೆ. 281 ಇಂಟು 91 ಹಾಕ್ಕೊಂಡೆ ಅಂತಂದರೆ ಒಂದು ದಿನಕ್ಕೆ ನನಗೆ 25,000 ರೂಪಾಯಿ ದುಡ್ಡು ಬಂದಿದೆ ಬ್ಲಾಗಿಂಗ್ ಮೂಲಕ. ಸೊ ನೀವು ಕೂಡ ಬೇಕಾದರೆ ಚೆಕ್ ಮಾಡ್ಕೊಬೋದು. $1 ಈಸ್ ಈಕ್ವಲ್ ಟು $91 ಇದೆ ಇವಾಗ. ಸೊ ನಮಗೆ ಗೂಗಲ್ ಮೂಲಕ ಅರ್ನಿಂಗ್ಸು ಡಾಲರ್ಸಲ್ಲೇ ಆಗುತ್ತೆ. ಪೇಮೆಂಟು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಇಂಡಿಯನ್ ರುಪೀಸ್ ಆಗಿ ಕನ್ವರ್ಟ್ ಆಗಿ ಬರುತ್ತೆ ಪ್ರತಿ ತಿಂಗಳು ಕೂಡ. ಈ ಥರ ಪ್ರತಿ ತಿಂಗಳು ಕೂಡ ನನಗೆ ಅರ್ನಿಂಗ್ ಆಗಿದೆ. ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಅಂತ. ಪ್ರತಿದಿನ ಕೂಡ ನಾನು $1,000 ದುಡ್ಡನ್ನ ಬ್ಲಾಗಿಂಗ್ ಮೂಲಕ ಅರ್ನಿಂಗ್ ಮಾಡ್ತಾ ಇದ್ದೀನಿ. ಈ ಥರ ನನಗೆ ಟೋಟಲ್ ಅರ್ನಿಂಗ್ ಆಗಿರೋದು ಎಷ್ಟು ಗೊತ್ತಾ, ಜನವರಿ ಮಂತಲ್ಲಿ. ಸೊ ಜನವರಿ ಮಂತಲ್ಲಿ ಅರ್ನಿಂಗ್ ಆಗಿರೋದು ನೋಡಿ, ಹೋಮ್ ಸೆಕ್ಷನ್ ಕ್ಲಿಕ್ ಮಾಡ್ಕೋತೀನಿ. $1,920 ಆಗಿದೆ. ಸೊ ದಿಸ್ ಮಂತ್ ಅರ್ನಿಂಗ್ಸು $1,920 ಅಂತಂದರೆ ಇಂಟು $91 ಹಾಕ್ಕೊಳ್ಳೋಣ. 1,74,000 ರೂಪಾಯಿ ದುಡ್ಡಾಗಿದೆ ಜನವರಿ ಮಂತಿನ ಅರ್ನಿಂಗ್ಸು. ಈ ಮಂತಿನ ಅರ್ನಿಂಗ್ಸು ನನಗೆ ಇಷ್ಟು ಪೊಟೆನ್ಷಿಯಲ್ ಇದೆ ಆಯಿತಾ ಬ್ಲಾಗಿಂಗಲ್ಲಿ. ಇಷ್ಟು ಮಾತ್ರ ಅಲ್ಲದೆ ನೀವು ತಿಂಗಳಿಗೆ ಜಾಸ್ತಿ ಕೂಡ ಅರ್ನಿಂಗ್ ಮಾಡ್ಬೋದು. ಸೊ ಇನ್ನೂ ಜಾಸ್ತಿ. ಇದು ನನಗೆ ಒಂದು ವೆಬ್ಸೈಟಿಂದ ಅರ್ನಿಂಗ್ ಆಗಿರೋದು. ಈ ಥರ ನೀವು 2-3 ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಕೊಂಡ್ರಿ ಅಂತಂದರೆ ತಿಂಗಳಿಗೆ 3-4 ಲಕ್ಷ ರೂಪಾಯಿ ದುಡ್ಡನ್ನ ಈಸಿಯಾಗಿ ಅರ್ನಿಂಗ್ ಮಾಡ್ಬೋದು ಬ್ಲಾಗಿಂಗ್ ಮೂಲಕ. ಸೊ ಇವಾಗ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಬ್ಲಾಗಿಂಗ್ನ ನೀವು ಕೂಡ ಶುರು ಮಾಡೋದಕ್ಕೆ ಅಂತ. ನೋಡಿ, ನೀವು ಬ್ಲಾಗಿಂಗ್ನ ಶುರು ಮಾಡ್ತೀರಾ ಅಂತಂದರೆ 2 ಥರ ಮೆಥಡ್ ಬರುತ್ತೆ. ಒಂದು ಪೇಯ್ಡ್ ಮೆಥಡು, ಮತ್ತೊಂದು ಫ್ರೀ ಮೆಥಡು. ಫ್ರೀ ಮೆಥಡ್ ಅಂತಂದರೆ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನೀವು $1 ದುಡ್ಡನ್ನ ಕೂಡ ಪೇ ಮಾಡೋಂಗಿಲ್ಲ ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ. ಬ್ಲಾಗಿಂಗಲ್ಲಿ ವೆಬ್ಸೈಟೇ ತುಂಬ ಇಂಪಾರ್ಟೆಂಟು. ಬಿಕಾಸ್ ಆಫ್ ನೀವು ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಕನ್ನಡದಲ್ಲಿ ಟೈಪಿಂಗ್ ಮಾಡಿ ಪಬ್ಲಿಷ್ ಮಾಡೋಕ್ಕಾಗೋದು. ವೆಬ್ಸೈಟ್ ಇಲ್ಲ ಅಂತಂದರೆ ನೀವು ಟೈಪಿಂಗ್ ಮಾಡೋಕ್ಕಾಗೋದಿಲ್ಲ. ಮೊದಲು ನೀವು ವೆಬ್ಸೈಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ವೆಬ್ಸೈಟ್ನ ಕ್ರಿಯೇಟ್ ಮಾಡಿಕೊಂಡು ಅದ್ರ ಒಳಗಡೆ ಕಂಟೆಂಟ್ ಹಾಕ್ಬೇಕು ನೀವು. ಸೊ ಈ ಥರ ನೀವು ವೆಬ್ಸೈಟ್ನ 2 ಥರ ಕ್ರಿಯೇಟ್ ಮಾಡ್ಬೋದು, ಫ್ರೀ ಮತ್ತು ಪೇಯ್ಡ್ ವರ್ಷನಲ್ಲಿ.
ಫ್ರೀ ವರ್ಷನ್ನಲ್ಲಿ ನಿಮಗೆ ₹1 ಕೂಡ ಪೇಮೆಂಟ್ ಇರೋದಿಲ್ಲ. ಬಟ್ ಆದರೆ ನಿಮಗೆ ಲಿಮಿಟೆಡ್ ಆಪ್ಷನ್ಸ್ ಇರುತ್ತೆ. ನೀವು ಬೇರೆ ಕಂಪ್ನಿಯ ವೆಬ್ಸೈಟ್ನ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಅವರೇನು ಮಾಡ್ತಾರೆ ಅಂದರೆ ಅವರ ವೆಬ್ಸೈಟ್ ಒಳಗಡೆ ನೀವೊಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಬಟ್ ಆದರೆ ಈ ಥರ ನೀವು ಫ್ರೀ ವರ್ಷನಿಗೆ ಹೋಗ್ತೀರಾ ಅಂತಂದರೆ ಅರ್ನಿಂಗ್ ಚಾನ್ಸಸ್ಸು ತುಂಬ ಕಮ್ಮಿ, 50% ಇರುತ್ತೆ. ಒಂದು ತಿಂಗಳು ನೀವು ಕಷ್ಟಪಟ್ಟು ಆರ್ಟಿಕಲ್ಸ್ ಹಾಕಿದ್ರು ಕೂಡ ಅರ್ನಿಂಗ್ ಆಗುತ್ತಾ ಇಲ್ವ ಅಂತ ಗ್ಯಾರಂಟಿ ಇಲ್ಲ ಫ್ರೀ ವರ್ಷನಿಗೆ ಹೋಗ್ತೀರಾ ಅಂದರೆ. ಯಾಕಂದರೆ ಫ್ರೀಯಾಗಿ ಕೊಡ್ತಾವ್ರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಅವ್ರು ಯಾಕೆ ನಿಮಗೆ ಫ್ರೀಯಾಗಿ ಕೊಡಬೇಕು ಅಂದ್ಬಿಟ್ಟು. ಅವ್ರೇನು ಮಾಡ್ತಾರೆ, ಅರ್ನಿಂಗ್ ಕೊಟ್ಟರೆ ಕೊಡ್ತಾರೆ, ಕೊಟ್ಟಿಲ್ಲ ಅಂತಂದರೆ ಕೊಡೋದೇ ಇಲ್ಲ. ಅದೇ ನೀವು ಪೇಯ್ಡ್ ವರ್ಷನಿಗೆ ಹೋಗ್ತೀರಾ ಅಂತಂದರೆ ಬೇಗನೆ ಗ್ರೋ ಆಗ್ಬೋದು, ಅರ್ನಿಂಗು ಕೂಡ ತುಂಬ ಫಾಸ್ಟಾಗಿ ಶುರುವಾಗುತ್ತೆ. ಪೇಯ್ಡ್ ವರ್ಷನ್ ಅಂತಂದರೆ ಎಷ್ಟು ಗುರು ಖರ್ಚಾಗುತ್ತೆ ಅಂದರೆ ಒಂದು ಡೊಮೈನ್ ಬೇಕಾಗುತ್ತೆ ನೀವು ಪೇಯ್ಡ್ ವರ್ಷನಿಗೆ ಹೋಗ್ತೀರಾ ಅಂದರೆ, ಮತ್ತು ಸರ್ವರ್ ಬೇಕಾಗುತ್ತೆ. ಡೊಮೈನ್ ಅಂದರೆ ನಿಮ್ಮ ವೆಬ್ಸೈಟ್ನ ನೇಮ್ ಆಯಿತಾ. ಫಾರ್ ಎಕ್ಸಾಂಪಲ್ onetaperaksheet.com ಅಂತ ನೀವು ಸರ್ಚ್ ಮಾಡಿದ್ರೆ ಡೈರೆಕ್ಟಾಗಿ ನನ್ನ ವೆಬ್ಸೈಟಿಗೆ ಹೋಗ್ತೀರಾ. onetaperaksheet.com ಅನ್ನೋದು ನನ್ನ ವೆಬ್ಸೈಟ್ ನೇಮು. ಈ ಥರ ನೀವು ಕೂಡ ಒಂದು ವೆಬ್ಸೈಟ್ ನೇಮ್ನ ಪರ್ಚೇಸ್ ಮಾಡ್ಕೋಬೇಕು. 1 ವರ್ಷಕ್ಕೆ ಈ ಡೊಮೈನ್ ನೇಮಿಗೆ ನಿಮಗೆ ₹100 ಒಳಗಡೆ ಆಗುತ್ತೆ. ₹100 ಒಳಗಡೆ 1 ವರ್ಷಕ್ಕೆ. ಒಂದು ಸಲ ನೀವು ₹100 ದುಡ್ಡನ್ನ ಪೇ ಮಾಡಿದ್ರಿ ಅಂತಂದರೆ 1 ವರ್ಷ ಪೇ ಮಾಡೋಂಗೇ ಇಲ್ಲ, ಡೊಮೈನ್ ನೇಮ್ ಸಿಗುತ್ತೆ ನಿಮಗೆ. ಡೊಮೈನ್ ನೇಮ್ ಅಂತಂದರೆ ನಿಮ್ಮ ವೆಬ್ಸೈಟ್ನ ನೇಮ್ ಆಗಿರುತ್ತೆ. ಇದನ್ನು ಟೆಕ್ನಿಕಲಿ ಡೊಮೈನ್ ನೇಮ್ ಅಂತ ಕರಿತೀವಿ ಅಷ್ಟೇ. ನೆಕ್ಸ್ಟ್ ಬರುತ್ತೆ ಸರ್ವರು. ಸರ್ವರ್ ಅಂತಂದರೆ ವೆಬ್ಸೈಟಲ್ಲಿ ನೀವು ಕಂಟೆಂಟ್ ಹಾಕ್ದಾಗ ಅದನ್ನು ಸ್ಟೋರ್ ಮಾಡಬೇಕಲ್ವಾ, ಆ ಸ್ಟೋರೇಜ್ಗೆ ನಾವು ಸರ್ವರ್ ಅಂತ ಕರಿತೀವಿ ಟೆಕ್ನಿಕಲ್ ಆಗಿ. ಸೊ ಈ ಸರ್ವರ್ಗೆ ನೀವು ಪ್ರತಿ ತಿಂಗಳು ಕೂಡ ₹300 ಇಂದ ₹500 ಪೇ ಮಾಡಬೇಕಾಗತ್ತೆ ಪ್ರತಿ ತಿಂಗಳು ಕೂಡ. ನೀವು ಅದೇ ವರ್ಷಕ್ಕೆ ತಗೊಬಿಡ್ತೀರಾ ಅಂತಂದರೆ ₹3,500 ಆಗುತ್ತೆ. ಒಂದು ವರ್ಷಕ್ಕೆ ತೊಗೊಂಬಿಟ್ರೆ ನಾನು ಸಜೆಸ್ಟ್ ಮಾಡೋದು ಒಂದು ವರ್ಷಕ್ಕೆ ತಗೊಳ್ಳಿ ಅಂತ. ಯಾಕಂದರೆ ನೀವು ಬ್ಲಾಗಿಂಗ್ನ ಸೀರಿಯಸ್ ಆಗಿ ಮಾಡ್ತೀರಾ ಅಂತಂದರೆ ₹3,500 ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರೆ ಸಾಕು. ಸರ್ವರ್ ಕೂಡ ಸಿಗುತ್ತೆ, ಜೊತೆಗೆ ಸರ್ವರ್ನ ಜೊತೆಗೆ ನಿಮಗೆ ಡೊಮೈನು ಕೂಡ ಫ್ರೀಯಾಗಿ ಸಿಗುತ್ತೆ. 1 ವರ್ಷಕ್ಕೆ ನೀವು ಸರ್ವರ್ ತೊಗೊಂಡ್ರೆ. ಅದೇ ನೀವು ಸಪ್ರೇಟಾಗಿ ಡೊಮೈನ್ ತೊಗೋತೀರಾ ಅಂತಂದರೆ $1,000 ಆಗುತ್ತೆ. ಸಪ್ರೇಟಾಗಿ ಸರ್ವರ್ ತೊಗೋತೀರಾ ಅಂದರೆ ಪ್ರತಿ ತಿಂಗಳಿಗೆ ₹500 ಆಗುತ್ತೆ. ಪ್ರತಿ ತಿಂಗಳು ₹500 ಅಂತಂದರೆ ನಿಮಗೆ 4 ರಿಂದ 5 ತಿಂಗಳಲ್ಲೇ ನಿಮಗೆ ಜಾಸ್ತಿ ಆಗಿಬಿಡುತ್ತೆ ದುಡ್ಡು. ಅದಕ್ಕೆ ನಾನು ಸಜೆಸ್ಟ್ ಮಾಡೋದು ₹3,500 ಕೊಟ್ಟು ಸರ್ವರ್ ತೊಗೊಳ್ಳಿ. ಆ ಸರ್ವರ್ ಒಳಗಡೆ ನಿಮಗೆ ಒಂದು ಡೊಮೈನು ಫ್ರೀಯಾಗಿ ಸಿಗುತ್ತೆ. ಅದನ್ನೇ ಯೂಸ್ ಮಾಡಿಕೊಂಡು ಬ್ಲಾಗಿಂಗ್ನ ಶುರು ಮಾಡಿ. ಸೊ ಎಲ್ಲಿ ತೊಗೋಬೇಕು ಗುರು ಡೊಮೈನ್ ಮತ್ತು ಹೋಸ್ಟಿಂಗ್ನ ಅಂತಂದರೆ, ಡೊಮೈನ್ ಮತ್ತು ಹೋಸ್ಟಿಂಗ್ನ ನಾವು ಯೂಸ್ ಮಾಡೋದು ಹೋಸ್ಟಿಂಗರಲ್ಲಿ. ಹೋಸ್ಟಿಂಗರ್ ಅಂತ ಒಂದು ವೆಬ್ಸೈಟ್ ಇದೆ, ಸರ್ಚ್ ಮಾಡಿ. ನೀವೆಲ್ಲಿ ಡೊಮೈನ್ ಕೂಡ ತೊಗೊಬೋದು ಮತ್ತು ಹೋಸ್ಟಿಂಗ್ ಕೂಡ ತೊಗೋಬೋದು. ಸೊ ಈ ಥರ ನಿಮಗೆ ತುಂಬಾ ಕೆಲಸಗಳಿದೆ ಆಯಿತಾ. ಡೊಮೈನ್ ಮತ್ತು ಹೋಸ್ಟಿಂಗ್ ತೊಗೊಂಡು ವರ್ಡ್ಪ್ರೆಸ್ನ ಇನ್ಸ್ಟಾಲ್ ಮಾಡಬೇಕು. ಆ ವರ್ಡ್ಪ್ರೆಸ್ ಒಳಗಡೆ ನೀವು ನಿಮ್ಮ ವೆಬ್ಸೈಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ, ಥೀಮ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಇದನ್ನೆಲ್ಲ ಮಾಡೋದಕ್ಕೆ ಅಂತಲೇ ನಾನು ನಿಮಗೆ ಒಂದು ಕೋರ್ಸ್ನ ರೆಡಿ ಮಾಡಿದ್ದೀನಿ. ಈ ಕೋರ್ಸಲ್ಲಿ ಬ್ಲಾಗಿಂಗ್ ಅಂದರೆ ಏನು, ಬ್ಲಾಗಿಂಗ್ ಹೆಂಗೆ ವರ್ಕ್ ಆಗುತ್ತೆ, ಯಾವ ರೀತಿ ವೆಬ್ಸೈಟ್ನ ಕ್ರಿಯೇಟ್ ಮಾಡಬೇಕು, ಡೊಮೈನ್ ತೊಗೊಳ್ಳೋದೇಗೆ, ಹೋಸ್ಟಿಂಗ್ ತೊಗೊಳ್ಳೋದೇಗೆ, ವೆಬ್ಸೈಟ್ನ ಕ್ರಿಯೇಟ್ ಮಾಡೋ ಮೂಲಕ ನೀವು ಏನೆಲ್ಲ ಸೆಟ್ಟಿಂಗ್ಸ್ ಮಾಡಬೇಕು, ಮತ್ತು ಆರ್ಟಿಕಲ್ಸ್ನ ಬರೆಯೋದೇಗೆ, ಆರ್ಟಿಕಲ್ಸ್ನ ಹುಡ್ಕೋದೇಗೆ, ಅರ್ನಿಂಗ್ಸ್ ಯಾವಾಗ ಶುರುವಾಗುತ್ತೆ ನಿಮಗೆ, ಯಾವ ರೀತಿ ಅರ್ನಿಂಗ್ಸ್ ಬರೋ ಥರ ಮಾಡ್ಕೋಬೋದು, ಮತ್ತು ಬಂದಿರೋಂಥ ಅರ್ನಿಂಗ್ಸನ್ನು ಬ್ಯಾಂಕ್ ಅಕೌಂಟ್ಗೆ ತೊಗೊಳ್ಳೋದೇಗೆ, ಎಲ್ಲದ್ರ ಬಗ್ಗೆ ಕೂಡ ಡೀಟೇಲ್ ಆಗಿರುವಂಥ ಒಂದು ಕೋರ್ಸ್ ಕೊಡ್ತಾ ಇದ್ದೀನಿ. ಜೊತೆಗೆ ಪ್ರಾಕ್ಟಿಕಲ್ ನಿಮಗೆ ಗೈಡ್ಲೈನ್ಸ್ ಕೂಡ ಸಿಗುತ್ತೆ ನನ್ನ ಕಡೆಯಿಂದ. ನಿಮಗೆ ಏನೇ ಡೌಟ್ಸ್ ಬಂತು ಅಂದರೂ ಕೂಡ ನನ್ನ ಕೇಳೋ ಮೂಲಕ ಡೌಟ್ನ ಕೂಡ ಕ್ಲಿಯರ್ ಮಾಡ್ಕೋಬೋದು. ಸೊ ಇಷ್ಟೆಲ್ಲ ಅಪರ್ಚುನಿಟಿ ಇರುವಂಥ ಈ ಕೋರ್ಸ್ನ ನಾನು ರೆಡಿ ಮಾಡಿದ್ದೀನಿ. ಈ ಕೋರ್ಸ್ಗೆ ನೀವು ಕೂಡ ಜಾಯ್ನ್ ಆಗೋ ಮೂಲಕ ಬ್ಲಾಗಿಂಗ್ನ ಕನ್ನಡದಲ್ಲಿ ಕಲಿಬೇಕು ಅಂತಂದರೆ ಇವಾಗಲೇ ಡಿಸ್ಕ್ರಿಪ್ಷನ್ ಹಾಕಿರುವಂಥ ಲಿಂಕ್ ಕ್ಲಿಕ್ ಮಾಡಿಕೊಂಡು ನಮ್ಮ ವಾಟ್ಸಾಪ್ ಗ್ರೂಪಿಗೆ ಜಾಯ್ನ್ ಆಗಿ. ಆ ಗ್ರೂಪಲ್ಲಿ ನಿಮಗೆ ಮೀಟಿಂಗ್ ಲಿಂಕ್ ಕೊಡ್ತೀನಿ. ಆ ಮೀಟಿಂಗಿಗೆ ಅಟೆಂಡ್ ಆಗೋ ಮೂಲಕ ಬ್ಲಾಗಿಂಗ್ ಬಗ್ಗೆ ನೀವು ಕೂಡ ಡೀಟೇಲ್ ಆಗಿ ತಿಳ್ಕೊಂಡು ನೀವು ಕೂಡ ನಮ್ಮ ಕೋರ್ಸಿಗೆ ಜಾಯ್ನ್ ಆಗೋ ಮೂಲಕ ಬ್ಲಾಗಿಂಗ್ ಕಲಿಬೋದು. ಮತ್ತೆ ಯಾಕೆ ವೇಟ್ ಮಾಡ್ತಾ ಇದ್ದೀರಾ, ಬೇಗ ಡಿಸ್ಕ್ರಿಪ್ಷನ್ ಹಾಕಿರುವಂಥ ಲಿಂಕ್ ಕ್ಲಿಕ್ ಮಾಡಿ ವಾಟ್ಸಾಪ್ ಗ್ರೂಪಿಗೆ ಜಾಯ್ನ್ ಆಗಿ ನೀವು ಕೂಡ ಬ್ಲಾಗಿಂಗ್ ಕಲೀರಿ. ಬ್ಲಾಗಿಂಗ್ನ ಮೂಲಕ ನೀವು ಕೂಡ ಹಣ ಗಳಿಸೋಕ್ಕೆ ಶುರು ಮಾಡಿ.